ಗ್ಯಾಸ್ ಬಗ್ಗೆ ಭಯ ಬೇಡ, ಧೈರ್ಯವಾಗಿರಿ. To the people of Tamil Nadu about the conflict in West Asia. It has affected the whole world's energy supply chain. We believe in the ideology of India first. In any situation, we have seen how our government always puts the interests of Indians above everything. Even in these times, our approach will be the same. There is no need to panic or pay attention to rumors. I would like to appeal to the people. ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಗಾಬರಿಯಲ್ಲಿ ಆತಂಕಪಡಬೇಡಿ. ನನ್ನ ಮೇಲೆ ನಂಬಿಕೆ ಇಡಿ, ಧೈರ್ಯವಾಗಿರಿ. ಎಲ್ಪಿಜಿ ಸಿಲಿಂಡರ್ಗಳ ಬಗ್ಗೆ ಪ್ಯಾನಿಕ್ ಖರೀದಿ ಅಥವಾ ಭಯ ಅನಗತ್ಯ, ಏಕೆಂದರೆ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ಸ್ಟಾಕ್ ಲಭ್ಯವಿದೆ ಎಂದು ಸರ್ಕಾರದ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಇತ್ತೀಚಿನ ಸರಬರಾಜು ಸರಪಳಿ ಸಮಸ್ಯೆಗಳು ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ಕೊರತೆಯನ್ನು ಉಂಟುಮಾಡಿದ್ದರೂ ಅಧಿಕಾರಿಗಳು ನಾಗರಿಕರು ಶಾಂತವಾಗಿರಬೇಕು ಮತ್ತು ಗಾಬರಿಯಲ್ಲಿ ಆತಂಕ ಖರೀದಿಯನ್ನು ತಪ್ಪಿಸಬೇಕು ಎಂದು ಮನವಿ ಮಾಡುತ್ತಿದ್ದಾರೆ. ಮಾರ್ಚ್ 2026ರ ವರದಿಗಳ ಪ್ರಕಾರ ಎಲ್ಪಿಜಿ ಸಿಲಿಂಡರ್ಗಳ ಪರಿಸ್ಥಿತಿ ಕೆಲವು ವಾಣಿಜ್ಯ ಕ್ಷೇತ್ರಗಳಿಗೆ ತಾತ್ಕಾಲಿಕ ಸರಬರಾಜು ಒತ್ತಡ ಮತ್ತು ದೇಶವ್ಯಾಪಿ ಸಂಪೂರ್ಣ ಕೊರತೆಯ ಬಗ್ಗೆ ಹರಿದಾಡುತ್ತಿರುವ ತಪ್ಪು ಗಾಬರಿಯಲ್ಲಿ ಪ್ರೇರಿತ ವದಂತಿಗಳ ಮಿಶ್ರಣವಾಗಿದೆ. ಮಾರ್ಚ್ 14, 2026ರ ವೇಳೆಗೆ ಪರಿಸ್ಥಿತಿಯ ವಿವರ ಇಲ್ಲಿದೆ. ಸಮಸ್ಯೆಯ ನಿಜವಾದ ಅಂಶಗಳು: ವಾಣಿಜ್ಯ ಕೊರತೆ, ಮಧ್ಯಪ್ರಾಚ್ಯದ ಉದ್ವಿಗ್ನತೆಯಿಂದ ಉಂಟಾದ ಸರಬರಾಜು ಸರಪಳಿ ವ್ಯತ್ಯಯಗಳ ಕಾರಣ ಬೆಂಗಳೂರು, ಮುಂಬೈ ಮತ್ತು ಕೋಲ್ಕತ್ತಾ ನಗರಗಳ ಹಲವಾರು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಬೇಕರಿಗಳು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯನ್ನು ಎದುರಿಸಿವೆ. ವಿತರಣಾ ವಿಳಂಬ, ಗಾಬರಿಯಲ್ಲಿ ಖರೀದಿ ಮತ್ತು ಬುಕ್ಕಿಂಗ್ಗಳಲ್ಲಿ ಅಚಾನಕ್ ಏರಿಕೆಯಿಂದ ಕೆಲವು ಮನೆಗಳಿಗೆ ಸಿಲಿಂಡರ್ ವಿತರಣೆಯಲ್ಲಿ 2-5 ದಿನಗಳ ವಿಳಂಬವಾಗಿದೆ. ತಾತ್ಕಾಲಿಕ ವ್ಯತ್ಯಯಗಳು, ಕೆಲವು ಬಾಟ್ಲಿಂಗ್ ಘಟಕಗಳಲ್ಲಿ ವ್ಯತ್ಯಯಗಳು ಉಂಟಾಗಿ ಕೆಲವು ಪ್ರದೇಶಗಳಲ್ಲಿ ನಿಧಾನ ವಿತರಣೆ ಕಂಡುಬಂದಿದೆ. ಬೆಲೆ ಏರಿಕೆ, ವಾಣಿಜ್ಯ ಎಲ್ಪಿಜಿ ಬೆಲೆಗಳು ಹೆಚ್ಚಾಗಿವೆ ಮತ್ತು ಕೆಲವು ಡೀಲರ್ಗಳು ಕಪ್ಪು ಬಜಾರ್ ಅಥವಾ ಹೆಚ್ಚುವರಿ ಶುಲ್ಕ ವಸೂಲಿಸುತ್ತಿದ್ದಾರೆ ಎಂಬ ವರದಿಗಳು ಬಂದಿವೆ. ತಪ್ಪು ಅಂಶಗಳು, ವದಂತಿಗಳು. ದೇಶವ್ಯಾಪಿ ಸಂಕಷ್ಟವಿಲ್ಲ, ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಇಲ್ಲ ಎಂದು ಸರ್ಕಾರ ಸ್ಪಷ್ಟವಾಗಿ ಹೇಳಿದ್ದು ಸರಬರಾಜು ಸಮರ್ಪಕವಾಗಿದೆ. ಗಾಬರಿಯಲ್ಲಿ ಖರೀದಿ ಕೃತಕವಾಗಿ ಬೇಡಿಕೆಯನ್ನು ಹೆಚ್ಚಿಸಿ ನಿಜವಾದ ಕೊರತೆಯಿಲ್ಲದಿದ್ದರೂ ಉದ್ದವಾದ ಸಾಲುಗಳನ್ನು ಸೃಷ್ಟಿಸಿದೆ. ಸಂಗ್ರಹಣೆ, ಗೃಹ ಸರಬರಾಜಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿ ಸಂಗ್ರಹಣೆ ಮಾಡಬಾರದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಮುಖ್ಯ ಅಂಶಗಳು: ಗೃಹ ಬಳಕೆದಾರರು, ಸರ್ಕಾರ ಗೃಹ ಸರಬರಾಜಿಗೆ ಆದ್ಯತೆ ನೀಡಿದ್ದು ಸಾಕಷ್ಟು ಸ್ಟಾಕ್ ಇದೆ ಎಂದು ಭರವಸೆ ನೀಡಿದೆ. ಸಲಹೆ: ಗ್ರಾಹಕರು ಪ್ಯಾನಿಕ್ ಆಗಬಾರದು, ಅನಗತ್ಯ ಬುಕ್ಕಿಂಗ್ಗಳನ್ನು ತಪ್ಪಿಸಬೇಕು ಮತ್ತು ಹೆಚ್ಚುವರಿ ಹಣ ಕೇಳುವ ಅಥವಾ ವಿತರಣೆಯನ್ನು ನಿರಾಕರಿಸುವ ಡೀಲರ್ಗಳನ್ನು ವರದಿ ಮಾಡಬೇಕು. ಕೈಗೊಂಡ ಕ್ರಮ: ಸ್ಥಿರತೆಯನ್ನು ಕಾಪಾಡಲು ಸರ್ಕಾರ ರಿಫೈನರಿ ಉತ್ಪಾದನೆಯನ್ನು ಸುಮಾರು 10-30% ಹೆಚ್ಚಿಸಿದೆ ಮತ್ತು ಪರ್ಯಾಯ ಮೂಲಗಳನ್ನು ಭದ್ರಪಡಿಸುತ್ತಿದೆ. ಸಾರಾಂಶವಾಗಿ, ಸಂಪೂರ್ಣ ಸ್ಥಗಿತದ ಭಯ ತಪ್ಪಾಗಿದೆ, ಆದರೆ ಕೆಲವು ಮುಖ್ಯವಾಗಿ ವಾಣಿಜ್ಯ ವ್ಯತ್ಯಯಗಳು ನಿಜವಾಗಿದ್ದು ಪ್ಯಾನಿಕ್ನಿಂದ ಪ್ರೇರಿತ ಬೇಡಿಕೆಯಿಂದ ಅದು ಮತ್ತಷ್ಟು ಹೆಚ್ಚಾಗಿದೆ. ಆದ್ದರಿಂದ ಗಾಬರಿಯಲ್ಲಿ ಆತಂಕ ಖರೀದಿ ಮಾಡಬೇಡಿ. ಸಮರ್ಪಕ ಸ್ಟಾಕ್, ಇಂಧನ ಮತ್ತು ಎಲ್ಪಿಜಿ ಸರಬರಾಜು ದೇಶವ್ಯಾಪಿಯಾಗಿ ಸಾಕಷ್ಟಿದೆ ಎಂದು ತೈಲ ಮಾರಾಟ ಕಂಪನಿಗಳು ನಾಗರಿಕರಿಗೆ ಭರವಸೆ ನೀಡಿವೆ. ವಿಶ್ವಾಸಾರ್ಹ ವಿತರಣೆ, ಪ್ಯಾನಿಕ್, ಆತಂಕ ಬುಕ್ಕಿಂಗ್ಗಳ ಕಾರಣ ಸ್ವಲ್ಪ ತಾತ್ಕಾಲಿಕ ವಿಳಂಬ ಇದ್ದರೂ ವಿತರಣೆ ವ್ಯತ್ಯಯವಿಲ್ಲದೆ ನಡೆಯುತ್ತಿದೆ. ಅಧಿಕೃತ ಮಾರ್ಗಗಳನ್ನು ನಂಬಿ, ನಕಲಿ ಅಥವಾ ಮೋಸದ ಆಫರ್ಗಳನ್ನು ತಪ್ಪಿಸಲು ಅಧಿಕೃತ ಆಪ್ಗಳು ಮತ್ತು ಸೇವೆಗಳ ಮೂಲಕ ಬುಕ್ ಮಾಡಿ.